ಅನ್ನೋದು ಸೀನ್ ಬೇರೆ ಅವ್ರದ್ದು. ಪಾಪ ಅದು ಪೂಜೆಗೆ ಹೋಗಿದ್ದು, ಮದ್ವೆ ಆಗಿದ್ದಾರೆ ಅಂತೆಲ್ಲ ಎಲ್ಲ ಕಡೆ ಬಂದ್ಬಿಟ್ಟಿತ್ತು. ಪೂಜೆಗೆ ಹೋಗಿ ಹಾರ ಹಾಕಿದ್ರಲ್ಲ, ಅದು ನನ್ಗೂ ಕ್ಯೂರಿಯಾಸಿಟಿ ಇದೆ. ನಮ್ಮ ಮನೆಯಲ್ಲ ಕೇಳ್ತಾ ಇದ್ರು ನನ್ಗೆ, ಹ್ಯಾಮಿಟಸ್ ನೀವು ಮದ್ವೆ ಆಗ್ಬಿಟ್ರಾ, ಎಲ್ಲ ವಿಡಿಯೋ ಸೆಂಡ್ ಮಾಡ್ತಾ ಇದ್ರು ನನ್ಗೆ. ಊರಲ್ಲೇ ಅನ್ಕೊಂಡ್ಬಿಟ್ಟಿದ್ರು ಮದ್ವೆ ಆಗಿ ಬಂದ್ಬಿಟ್ರ ಇವ್ರಿಬ್ರು ಅಂತೇಳಿ. ನಮ್ಮ ಇವಾಗ ಹಳ್ಳಿ ಕಡೆಗೆ ಅಂದ್ರೆ ಒಂದು ಪದ್ಧತಿ, ಒಂದು ಸಂಸ್ಕೃತಿ ಇರುತ್ತಲ್ವಾ. ಹೋಗಿದ ತಕ್ಷಣ ಇಬ್ಬರಿಗೂ ನಾನು ಟಿವಿಲಿ ಇಷ್ಟ ದಿನ ಶೋ ಮಾಡ್ಬಿಟ್ಟು ಹೋಗಿದ್ದೀನಿ, ಮತ್ತೆ ಅಮೃತ ಅವರು ಫಸ್ಟ್ ಟೈಮ್ ಊರಿಗೆ ಬರ್ತಿರೋದು. ಸೊ ಅದೊಂದು ನಮ್ ಕಡೆಗೆ ಪದ್ಧತಿ, ಹಳ್ಳಿ ಪದ್ಧತಿ. ಏನು ಸನ್ಮಾನ ಮಾಡಿ ಹಾರ ಎಲ್ಲ ಹಾಕಿ ಊರ ಒಳಗಡೆ ಕರ್ಕೊಳ್ಳೋದು. ಸೊ ಆ ತರ ನಮ್ಮಿಬ್ಬರಿಗೂ ದೊಡ್ಡ ಮದುವೆ ತರಾನೇ ಹಾರ ಮಾಡಿಸ್ಬಿಟ್ಟಿದ್ರು ಅದ್ರಲ್ಲಿ ಬೇರೆ. ಸೊ ಅದನ್ನ ನೋಡಿ ಎಲ್ಲರೂ ನಮ್ಮೂರಲ್ಲಿ ಎಲ್ಲರೂ ಅಕ್ಕಪಕ್ಕದವ್ರು ಊರವರೆಲ್ಲ ದೊಡ್ಡವರು ಚಿಕ್ಕವರೆಲ್ಲ ಏನ್ ಮದ್ವೆನೇ ಮಾಡ್ಕೊಂಡ್ಬಿಟ್ನಾ, ಅಲ್ಲಿಂದ ಕರ್ಕೊಂಡ್ಬಂದ್ಬಿಟ್ನಾ ಅಂತ ಎಲ್ಲರೂ ಅನ್ಕೊಂಡಿದ್ರು. ಮತ್ತೆ ಹೊರಗಡೆನೂ ಅದಾದ್ಮೇಲೆ ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು, ಮದ್ವೆ ಆಗ್ಬಿಟ್ರು ಅಂತ ಹೇಳಿ. ಸೊ ಅದು ಒಂದು ಹಳ್ಳಿ ಕಡೆ ನಮ್ ಕಡೆಗೆ ಯಾರೇ ಬಂದ್ರು, ಇವಾಗ ನೀವು ನಮ್ಮ ಊರಿಗೆ ಬಂದ್ರು ಫಸ್ಟಿಗೆ ನಿಮ್ಗೆ ನಾವು ಸನ್ಮಾನ ಮಾಡಿ ಊರೊಳಗಡೆ ಕರ್ಕೊಡೋದು. ಸೊ ನಮ್ಮ ಭಾಗ್ಯ. ಅವರು ಸನ್ಮಾನ ಮಾಡಿದ ಬಗ್ಗೆ ಕೇಳ್ತಿಲ್ಲ, ನೀವಿಬ್ರು ಜೊತೆಗೆ ಹಾರ ಹಾಕೊಂಡಿದ್ರಲ್ಲ, ಅದು ಅದೇ ಹಾರ ಹಾಕೊಂಡು ಸನ್ಮಾನ ಮಾಡಿದ್ದು. ಹಾರ ಹಾಕೊಂಡು ಕೈ ಇಟ್ಕೊಂಡು ಆಚೆ ಕರ್ಕೊಂಡ್ ಬಂದ್ರಲ್ಲ, ಈ ಮೆಟ್ಲು ಬೆಲೆಲ್ಲ ನಡ್ಕೊಂಡ್ ಬಂದ್ರಲ್ಲ ಪ್ರೀ ವೆಡ್ಡಿಂಗ್ ಶೂಟ್. ಏನಂದ್ರೆ ಇವಳಿಗೆ ಬೇರೆ ಪಾಪ, ಇವಳು ಇಲ್ಲಿ ಬೆಳೆದವಳು, ಹಳ್ಳಿದ್ ಗೊತ್ತೇ ಇಲ್ಲ. ಅಲ್ಲಿ ನಮ್ಮ ಊರಲ್ಲೆಲ್ಲ ಬಂದಿರ್ತಾರ ಅಂದ್ರೆ ಪಾಪ ಅವ್ರಿಗೊಂದು ನೋಡಕ್ಕೊಂದು ಆಸೆ, ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಹೇಳಿ. ಸೊ ಇವಳಲ್ಲಿ ಭಯ ಬೀಳ್ತಾ ಇದ್ಲು, ಅಷ್ಟು ಜನ ನೋಡಿಲ್ಲ ನನಗೊಂಥರ ಆಗ್ತಿದೆ ಅಂತ ಹೇಳಿ ಭಯ ಬೀಳ್ತಿದ್ಲು. ಸೊ ಅದನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋ ಜವಾಬ್ದಾರಿ ಅಲ್ವಾ ಅದು. ಹೌದು ಅಲ್ಲ ಪಾಪ. ರಿಯಾಕ್ಷನ್ ನೀನ್ ಹೇಳೋದಕ್ಕೆಲ್ಲ ರಿಯಾಕ್ಷನ್ ಕೊಡ್ತಾರೆ. ಇವಾಗ ಭಯ ಬಿಡ್ತಾಳೆ. ಇಲ್ಲ ಆಕ್ಚುಲಿ ಭಯ ಆಗಿತ್ತು, ಯಾಕಂದ್ರೆ ನಾನು ಯಾವತ್ತೂ ಅಷ್ಟು ಜನ ಮಧ್ಯೆ ನಿಂತ್ಕೊಂಡಿರ್ಲಿಲ್ಲ. ತುಂಬಾ ಜನ ಇದ್ರು, ಫುಲ್ ಇಡೀ ಊರೂರೇ ಇತ್ತಲ್ಲ. ಸೊ ನಾನು ಐ ವಾಸ್ ಆಕ್ಚುಲಿ ಶಿವರಿಂಗ್ ಆಲ್ಸೋ. ಅದಕ್ಕೆ ನಾನು ಹೇಳಿದೆ ಸುಮ್ಮನೆ ನಂಗೆ ಸಕ್ಕ ಭಯ ಆಗ್ತದೆ, ಆಗ್ತಿಲ್ಲ ಅಂತಾನೆ ಹೇಳ್ತದೆ. ಇಲ್ಲ ಭಯ ಪಡ್ಬೇಡಿ, ಯಾರು ಏನೂ ಮಾಡಲ್ಲ, ಎಲ್ಲರೂ ಗೊತ್ತಿರೋರು ಅಂತ ಹೇಳಿ ಅದಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡ್ರು. ಸೊ ಈಗ ಒಂದು ಕ್ಲಾರಿಟಿ, ಅದು ಮದ್ವೆ ಆಗಿಲ್ಲ ನಿಮ್ಮಿಬ್ರು? ಇಲ್ಲ ಮದ್ವೆ ಆಗಿದ್ರೆ ಬೆಳಿಗ್ಗೆ ಅವ್ರಿಗೆ ನನಗೂ ಟೈಮ್ ಯಾಕೆ ಇಷ್ಟು ಒಟ್ಟಿಗೆ ಬರ್ತಿದ್ವಿ. ನೋಡಿ ಮತ್ತೆ ಬಂದ್ರು, ನೀವು ಕಾಯಿಸಿದ್ರಿ ಅಂತ. ಇಲ್ಲ ಹಂಗಲ್ಲ ನಾನೇ ಹೇಳ್ತಿರೋದು. ಆಯ್ತು, ನಮಗೆ ಡೌಟ್ ಬರಬಾರ್ದು ಅಂತ ಸೆಪರೇಟ್ ಬಂದಿರ್ಬೋದಲ್ಲ, ಡಿಫ್ರೆಂಟ್ ಟೈಮ್. ಹೌದು, ಹೋಗ್ಬಿಡ್ತೀವಣ್ಣ ಇವಾಗ. ಇದೊಂದು ಬ್ರೇಕಿಂಗ್ ನ್ಯೂಸ್ ಆಮೇಲೆ. ಹೌದು, ಸುನಿಲ್ ಅಮೃತ ಮದ್ವೆ ಆಗಿದ್ದಾರೆ, ನಮಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಲೇಟ್ ಆಗಿ ಬಂದಿದ್ದಾರೆ ಅಂತ ರಮೋಲ ಹೇಳ್ತಾ ಇದ್ದಾರೆ. ನಾನ್ ಹೇಳಿಲ್ಲಪ್ಪ. ಅನ್ಕೊಂಡ್ರೆ ಹಂಗೆ, ಅನ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ. ನಾನು ರಕ್ಷಕ್ ಮಾರ್ನಿಂಗ್ ಬಂದು ಬೇಗ ಬಂದು ಟಿಫಿನ್ ತಿಂದು ನಾವಿಬ್ಬರೇ ಬಂದು ಅವಾಗಿಂದ ನಿಮ್ಮಿಬ್ಬರಿಗೂ ವೇಟ್ ಮಾಡ್ತಾ ಇದೀವಿ.